ಹುಚ್ಚು ದೊರೆ ಟ್ರಂಪ್ ಹೊಸ ಖ್ಯಾತೆಯನ್ನ ಈಗ ತೆಗೆದಿದ್ದಾರೆ. ಚೀನಾವನ್ನ ನೇರವಾಗಿ ಎದುರಿಸಲಾಗದೆ ನ್ಯಾಟೋ ರಾಷ್ಟ್ರಗಳಿಗೆ ಹೊಸ ಬೆದರಿಕೆಯನ್ನ ಹಾಕಿದ್ದಾರೆ. ಭಾರತ, ರಷ್ಯಾ, ಚೀನಾ ಒಗ್ಗಟ್ಟಿನಿಂದ ಈಗ ಟ್ರಂಪ್ ಕಂಗೆಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ ಬನ್ನಿ. ಸುಂಕಾಸ್ತ್ರ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ಮಹಾಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದೆ. ದೊಡ್ಡಣ್ಣ ಸಾರಿದ ತೆರಿಗೆ ಸಮರಕ್ಕೆ ಭಾರತ, ರಷ್ಯಾ, ಚೀನಾ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದೆ. ತ್ರಿವಳಿ ದೇಶಗಳು ಪಠಿಸಿದ ಮಂತ್ರಕ್ಕೆ ಅಮೆರಿಕ ಇದೀಗ ತಂಡ ಹೊಡೆದಿದೆ. ಹೀಗಾಗಿ ಟ್ರಂಪ್ ಮತ್ತೆ ದೇಶಗಳಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ನ್ಯಾಟೋ ದೇಶಗಳಿಗೆ ದೊಡ್ಡಣ್ಣನ ಸುಂಕ ಬೆದರಿಕೆ. ಚೀನಾ ಮೇಲೆ 50ರಿಂದ 100% ಸುಂಕ ವಿಧಿಸಲು ಕರೆ. ಮತ್ತೆ ಅಮೆರಿಕ ತೆರಿಗೆ ವ್ಯೂಹವನ್ನ ಹೆಣೆಯಲು ಶುರು ಮಾಡಿದೆ. ರಷ್ಯಾದ ಆರ್ಥಿಕ ಪ್ರಾಬಲ್ಯವನ್ನ ದುರ್ಬಲಗೊಳಿಸಲು ಚೀನಾದ ಮೇಲೆ 50ರಿಂದ 100% ಸುಂಕಗಳನ್ನು ವಿಧಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ್ಯಾಟೋಗೆ ಕರೆ ನೀಡಿದ್ದಾರೆ. ಟ್ರಂಪ್ ನ್ಯಾಟೋ ರಾಷ್ಟ್ರಗಳಿಗೆ ಪತ್ರವೊಂದನ್ನು ಬರೆದಿದ್ದು ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸುವಂತೆ ಮತ್ತು ರಷ್ಯಾದ ಮೇಲೆ ಪ್ರಮುಖ ನಿರ್ಬಂಧಗಳನ್ನು ವಿಧಿಸುವಂತೆ ಮನವಿ ಮಾಡಿದ್ದಾರೆ. ನ್ಯಾಟೋದ ಬದ್ಧತೆಯು 100% ಕಡಿಮೆಯಾಗಿದೆ ಮತ್ತು ರಷ್ಯಾದ ತೈಲವನ್ನ ಕೆಲವರು ಖರೀದಿಸುವುದು ಆಘಾತಕಾರಿಯಾಗಿದೆ. ಹೀಗಂತ ತಮ್ಮ ಸಾಮಾಜಿಕ ಮಾಧ್ಯಮ ಸೈಟ್ನಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇದೇ ವೇಳೆ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗಾಣಿಸಲು ತಾವು ಸಿದ್ಧವಿದ್ದು ನ್ಯಾಟೋ ನಾನು ಹೇಳಿದಂತೆ ಕೇಳಿದ್ರೆ ಯುದ್ಧ ಬೇಗನೆ ಕೊನೆಗೊಳ್ಳುತ್ತದೆ ಎಂದಿದ್ದಾರೆ. ಚೀನಾದ ಮೇಲೆ ರಷ್ಯಾದ ಪೆಟ್ರೋಲಿಯಂ ಖರೀದಿಗೆ 50ರಿಂದ 100% ಸುಂಕವನ್ನು ವಿಧಿಸಿದರೆ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗೊಳ್ಳುತ್ತದೆ. ನ್ಯಾಟೋ ಸದಸ್ಯ ಟರ್ಕಿ, ಚೀನಾ ಮತ್ತು ಭಾರತದ ನಂತರ ಇದೀಗ ಚೀನಾ ರಷ್ಯಾದ ತೈಲವನ್ನ ಖರೀದಿಸುವಂತಹ 3ನೇ ಅತಿದೊಡ್ಡ ಖರೀದಿದಾರನಾಗಿದೆ. ಚೀನಾ ರಷ್ಯಾದ ಮೇಲೆ ಬಲವಾದ ನಿಯಂತ್ರಣವನ್ನು ಹೊಂದಿದೆ. ಚೀನಾ ಮೇಲೆ ಸುಂಕ ಹೇರಿದರೆ ಚೀನಾದ ಹಿಡಿತವನ್ನ ತಪ್ಪಿಸುತ್ತದೆ ಎಂದಿದ್ದಾರೆ. ಈಗಾಗಲೇ ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ಚೀನಾ, ರಷ್ಯಾ ಒಗ್ಗಟ್ಟಾಗಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದು ಇದು ಅಮೆರಿಕವನ್ನ ಕಂಗಾಲಾಗಿಸಿದೆ. ಹೀಗಾಗಿ ಅಮೆರಿಕ ಈಗ ಚೀನಾಕ್ಕೆ ಮೂಗುದಾರ ಹಾಕಲು ನ್ಯಾಟೋ ದೇಶಗಳ ಮೇಲೆ ಒತ್ತಡ ಹೇರಲು ಮುಂದಾಗಿದೆ. ರಷ್ಯಾದ ಕಚ್ಚಾ ತೈಲವನ್ನ ಖರೀದಿಸುವ ದೇಶಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸುವುದಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ನ್ಯೂಸ್ ಬ್ಯೂರೋ. ಹುಚ್ಚು ದೊರೆ ಟ್ರಂಪ್ ಹೊಸ ಖ್ಯಾತೆಯನ್ನ ಈಗ ತೆಗೆದಿದ್ದಾರೆ. ಚೀನಾವನ್ನ ನೇರವಾಗಿ ಎದುರಿಸಲಾಗದೆ ನ್ಯಾಟೋ ರಾಷ್ಟ್ರಗಳಿಗೆ ಹೊಸ ಬೆದರಿಕೆಯನ್ನ ಹಾಕಿದ್ದಾರೆ. ಭಾರತ, ರಷ್ಯಾ, ಚೀನಾ ಒಗ್ಗಟ್ಟಿನಿಂದ ಈಗ ಟ್ರಂಪ್ ಕಂಗೆಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ ಬನ್ನಿ. ಸುಂಕಾಸ್ತ್ರ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ಮಹಾಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದೆ. ದೊಡ್ಡಣ್ಣ ಸಾರಿದ ತೆರಿಗೆ ಸಮರಕ್ಕೆ ಭಾರತ, ರಷ್ಯಾ, ಚೀನಾ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದೆ. ತ್ರಿವಳಿ ದೇಶಗಳು ಪಠಿಸಿದ ಮಂತ್ರಕ್ಕೆ ಅಮೆರಿಕ ಇದೀಗ ತಂಡ ಹೊಡೆದಿದೆ. ಹೀಗಾಗಿ ಟ್ರಂಪ್ ಮತ್ತೆ ದೇಶಗಳಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ನ್ಯಾಟೋ ದೇಶಗಳಿಗೆ ದೊಡ್ಡಣ್ಣನ ಸುಂಕ ಬೆದರಿಕೆ. ಚೀನಾ ಮೇಲೆ 50ರಿಂದ 100% ಸುಂಕ ವಿಧಿಸಲು ಕರೆ. ಮತ್ತೆ ಅಮೆರಿಕ ತೆರಿಗೆ ವ್ಯೂಹವನ್ನ ಹೆಣೆಯಲು ಶುರು ಮಾಡಿದೆ. ರಷ್ಯಾದ ಆರ್ಥಿಕ ಪ್ರಾಬಲ್ಯವನ್ನ ದುರ್ಬಲಗೊಳಿಸಲು ಚೀನಾದ ಮೇಲೆ 50ರಿಂದ 100% ಸುಂಕಗಳನ್ನು ವಿಧಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ್ಯಾಟೋಗೆ ಕರೆ ನೀಡಿದ್ದಾರೆ. ಟ್ರಂಪ್ ನ್ಯಾಟೋ ರಾಷ್ಟ್ರಗಳಿಗೆ ಪತ್ರವೊಂದನ್ನು ಬರೆದಿದ್ದು ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸುವಂತೆ ಮತ್ತು ರಷ್ಯಾದ ಮೇಲೆ ಪ್ರಮುಖ ನಿರ್ಬಂಧಗಳನ್ನು ವಿಧಿಸುವಂತೆ ಮನವಿ ಮಾಡಿದ್ದಾರೆ. ನ್ಯಾಟೋದ ಬದ್ಧತೆಯು 100% ಕಡಿಮೆಯಾಗಿದೆ ಮತ್ತು ರಷ್ಯಾದ ತೈಲವನ್ನ ಕೆಲವರು ಖರೀದಿಸುವುದು ಆಘಾತಕಾರಿಯಾಗಿದೆ. ಹೀಗಂತ ತಮ್ಮ ಸಾಮಾಜಿಕ ಮಾಧ್ಯಮ ಸೈಟ್ನಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇದೇ ವೇಳೆ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗಾಣಿಸಲು ತಾವು ಸಿದ್ಧವಿದ್ದು ನ್ಯಾಟೋ ನಾನು ಹೇಳಿದಂತೆ ಕೇಳಿದ್ರೆ ಯುದ್ಧ ಬೇಗನೆ ಕೊನೆಗೊಳ್ಳುತ್ತದೆ ಎಂದಿದ್ದಾರೆ.
ಚೀನಾದ ಮೇಲೆ ರಷ್ಯಾದ ಪೆಟ್ರೋಲಿಯಂ ಖರೀದಿಗೆ 50ರಿಂದ 100ರಷ್ಟು ಸುಂಕವನ್ನು ವಿಧಿಸಿದರೆ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗೊಳ್ಳುತ್ತದೆ. ನ್ಯಾಟೋ ಸದಸ್ಯ ಟರ್ಕಿ ಚೀನಾ ಮತ್ತು ಭಾರತದ ನಂತರ ಇದೀಗ ಚೀನಾ ರಷ್ಯಾದ ತೈಲವನ್ನು ಖರೀದಿಸುವಂತಹ ಮೂರನೇ ಅತಿದೊಡ್ಡ ಖರೀದಿದಾರನಾಗಿದೆ. ಚೀನಾ ರಷ್ಯಾದ ಮೇಲೆ ಬಲವಾದ ನಿಯಂತ್ರಣವನ್ನು ಹೊಂದಿದೆ. ಚೀನಾ ಮೇಲೆ ಸುಂಕ ಹೇರಿದರೆ ಚೀನಾದ ಹಿಡಿತವನ್ನ ತಪ್ಪಿಸುತ್ತದೆ ಎಂದಿದ್ದಾರೆ. ಈಗಾಗಲೇ ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ಚೀನಾ, ರಷ್ಯಾ ಒಗ್ಗಟ್ಟಾಗಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದು ಇದು ಅಮೆರಿಕವನ್ನ ಕಂಗಾಲಾಗಿಸಿದೆ. ಹೀಗಾಗಿ ಅಮೆರಿಕ ಈಗ ಚೀನಾಕ್ಕೆ ಮೂಗುದಾರ ಹಾಕಲು ನ್ಯಾಟೋ ದೇಶಗಳ ಮೇಲೆ ಒತ್ತಡ ಹೇರಲು ಮುಂದಾಗಿದೆ. ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುವ ದೇಶಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ನ್ಯೂಸ್ ಬ್ಯೂರೋ. ಹುಚ್ಚು ದೊರೆ ಟ್ರಂಪ್ ಹೊಸ ಖ್ಯಾತೆಯನ್ನ ಈಗ ತೆಗೆದಿದ್ದಾರೆ. ಚೀನಾವನ್ನ ನೇರವಾಗಿ ಎದುರಿಸಲಾಗದೆ ನ್ಯಾಟೋ ರಾಷ್ಟ್ರಗಳಿಗೆ ಹೊಸ ಬೆದರಿಕೆಯನ್ನ ಹಾಕಿದ್ದಾರೆ. ಭಾರತ, ರಷ್ಯಾ, ಚೀನಾ ಒಗ್ಗಟ್ಟಿನಿಂದ ಈಗ ಟ್ರಂಪ್ ಕಂಗೆಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ ಬನ್ನಿ. ಸುಂಕಾಸ್ತ್ರ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವಂತಹ ಮಹಾಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದೆ. ದೊಡ್ಡಣ್ಣ ಸಾರಿದ ತೆರಿಗೆ ಸಮರಕ್ಕೆ ಭಾರತ, ರಷ್ಯಾ, ಚೀನಾ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದೆ. ತ್ರಿವಳಿ ದೇಶಗಳು ಪಠಿಸಿದ ಮಂತ್ರಕ್ಕೆ ಅಮೆರಿಕ ಇದೀಗ ತಂಡ ಹೊಡೆದಿದೆ. ಹೀಗಾಗಿ ಟ್ರಂಪ್ ಮತ್ತೆ ದೇಶಗಳಿಗೆ ಬೆದರಿಕೆಯನ್ನು ಹಾಕಿದ್ದಾರೆ. ನ್ಯಾಟೋ ದೇಶಗಳಿಗೆ ದೊಡ್ಡಣ್ಣನ ಸುಂಕ ಬೆದರಿಕೆ. ಚೀನಾ ಮೇಲೆ 50ರಿಂದ 100% ಸುಂಕ ವಿಧಿಸಲು ಕರೆ. ಮತ್ತೆ ಅಮೆರಿಕ ತೆರಿಗೆ ವ್ಯೂಹವನ್ನ ಹೆಣೆಯಲು ಶುರು ಮಾಡಿದೆ. ರಷ್ಯಾದ ಆರ್ಥಿಕ ಪ್ರಾಬಲ್ಯವನ್ನ ದುರ್ಬಲಗೊಳಿಸಲು ಚೀನಾದ ಮೇಲೆ 50ರಿಂದ 100ರಷ್ಟು ಸುಂಕಗಳನ್ನು ವಿಧಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ್ಯಾಟೋಗೆ ಕರೆ ನೀಡಿದ್ದಾರೆ. ಟ್ರಂಪ್ ನ್ಯಾಟೋ ರಾಷ್ಟ್ರಗಳಿಗೆ ಪತ್ರವೊಂದನ್ನು ಬರೆದಿದ್ದು ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸುವಂತೆ ಮತ್ತು ರಷ್ಯಾದ ಮೇಲೆ ಪ್ರಮುಖ ನಿರ್ಬಂಧಗಳನ್ನು ವಿಧಿಸುವಂತೆ ಮನವಿ ಮಾಡಿದ್ದಾರೆ. ನ್ಯಾಟೋದ ಬದ್ಧತೆಯು 100ಕ್ಕಿಂತ ಕಡಿಮೆಯಾಗಿದೆ ಮತ್ತು ರಷ್ಯಾದ ತೈಲವನ್ನ ಕೆಲವರು ಖರೀದಿಸುವುದು ಆಘಾತಕಾರಿಯಾಗಿದೆ. ಹೀಗಂತ ತಮ್ಮ ಸಾಮಾಜಿಕ ಮಾಧ್ಯಮ ಸೈಟ್ನಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇದೇ ವೇಳೆ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗಾಣಿಸಲು ತಾವು ಸಿದ್ಧವಿದ್ದು ನ್ಯಾಟೋ ನಾನು ಹೇಳಿದಂತೆ ಕೇಳಿದ್ರೆ ಯುದ್ಧ ಬೇಗನೆ ಕೊನೆಗೊಳ್ಳುತ್ತದೆ ಎಂದಿದ್ದಾರೆ. ಚೀನಾದ ಮೇಲೆ ರಷ್ಯಾದ ಪೆಟ್ರೋಲಿಯಂ ಖರೀದಿಗೆ 50ರಿಂದ 100ರಷ್ಟು ಸುಂಕವನ್ನು ವಿಧಿಸಿದರೆ ರಷ್ಯಾ ಉಕ್ರೇನ್ ಯುದ್ಧ ಕೊನೆಗೊಳ್ಳುತ್ತದೆ. ನ್ಯಾಟೋ ಸದಸ್ಯ ಟರ್ಕಿ ಚೀನಾ ಮತ್ತು ಭಾರತದ ನಂತರ ಇದೀಗ ಚೀನಾ ರಷ್ಯಾದ ತೈಲವನ್ನು ಖರೀದಿಸುವಂತಹ ಮೂರನೇ ಅತಿದೊಡ್ಡ ಖರೀದಿದಾರನಾಗಿದೆ. ಚೀನಾ ರಷ್ಯಾದ ಮೇಲೆ ಬಲವಾದ ನಿಯಂತ್ರಣವನ್ನು ಹೊಂದಿದೆ. ಚೀನಾ ಮೇಲೆ ಸುಂಕ ಹೇರಿದರೆ ಚೀನಾದ ಹಿಡಿತವನ್ನ ತಪ್ಪಿಸುತ್ತದೆ ಎಂದಿದ್ದಾರೆ. ಈಗಾಗಲೇ ಟ್ರಂಪ್ ಸುಂಕಾಸ್ತ್ರಕ್ಕೆ ಭಾರತ, ಚೀನಾ, ರಷ್ಯಾ ಒಗ್ಗಟ್ಟಾಗಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದ್ದು ಇದು ಅಮೆರಿಕವನ್ನ ಕಂಗಾಲಾಗಿಸಿದೆ. ಹೀಗಾಗಿ ಅಮೆರಿಕ ಈಗ ಚೀನಾಕ್ಕೆ ಮೂಗುದಾರ ಹಾಕಲು ನ್ಯಾಟೋ ದೇಶಗಳ ಮೇಲೆ ಒತ್ತಡ ಹೇರಲು ಮುಂದಾಗಿದೆ. ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುವ ದೇಶಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸುವುದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ನ್ಯೂಸ್ ಬ್ಯೂರೋ.